ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರಿಗೆ ಮಾತಾಡ್ತಿರೋದು. ಏನು ವಿಷಯ ಅಂತಂದರೆ, ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನಾವು ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗುತ್ತೆ. ಲಾಸ್ ಆದಾಗ ಕೆಲವರು ಅಯ್ಯೋ ಲಾಸ್ ಆಗೋಯ್ತು ಅಂತ ಬೇಜಾರು ಮಾಡಿಕೊಂಡು ಸೂಸೈಡ್ ಎಲ್ಲ ಮಾಡ್ಕೋತಿರ್ತಾರೆ. ಆ ಥರ ಯಾರು ಮಾಡ್ಕೊಬೇಡಿ. ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ. ಇವರು ಮದ್ದೂರು ತಾಲೂಕಿನ ತೀರ್ಥಹಳ್ಳಿ ಗ್ರಾಮದಲ್ಲಿ ಒಬ್ಬ ಕಡು ಬಡತನದಿಂದ ಅದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಇವರು 2000ನೇ ಇಸ್ವಿಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ. ಹೈಸ್ಕೂಲ್ಗೆ ಸೇರ್ಕೊಳ್ಳೋಕೆ ಇವ್ರ ಹತ್ರ ದುಡ್ಡಿರಲ್ಲ. ಅಕ್ಕಪಕ್ಕ ಮನೆಯಲ್ಲಿ ಏನು ಕೆಲಸ ಹೇಳ್ತಾರೆ ಆ ಕೆಲಸ ಮಾಡಿಕೊಂಡು ಅವರು ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಇವರು ಏನಂತ ಅಂದರೆ, ಇವರು ಹೈಸ್ಕೂಲಲ್ಲಿ ಸತತವಾಗಿ 3 ವರ್ಷ ಯೂನಿಯನ್ ಲೀಡರ್ ಆಗಿರ್ತಾರೆ ಫ್ರೆಂಡ್ಸ್. ಹಾಗೆಯೇ ಒಂದು ಹೊತ್ತು ಊಟಕ್ಕೂ ಇವ್ರಿಗೆ ಊಟ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ NCCಗೆ ಸೇರ್ಕೋತಾರೆ. NCCಯಲ್ಲಿ ಅವರು ಉತ್ತಮ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಹಾಗಾಗಿ ಅವರು ದೋಸೆಗೋಸ್ಕರ ಸೇರ್ಕೋತಾರೆ ಫ್ರೆಂಡ್ಸ್. ಅವರಿಗೆ ಊಟ ಮಾಡೋಕ್ಕೂ ಊಟ ಇರಲ್ಲ ಫ್ರೆಂಡ್ಸ್. ಇವರು ಕ್ಯಾಲೆಂಡರ್ ಇರುತ್ತಲ್ಲ, ಕ್ಯಾಲೆಂಡರ್ ಹಿಂದೆ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ನಾವುಗಳೆಲ್ಲ ಸ್ಕೂಲ್ ಡೇಸಲ್ಲಿದ್ದಾಗ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟರೆ ಬರೆಯೋಕ್ಕೆ ಸೋಂಬೇರಿ. ಬಟ್ ಅವ್ರ ಹತ್ರ ನೋಟ್ಬುಕ್ಕು ಮತ್ತು ಪೆನ್ನು ಪೆನ್ಸಿಲ್ ಇಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಕ್ಯಾಲೆಂಡರಲ್ಲಿ ಅವರು ಹೋಮ್ವರ್ಕ್ ಬರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನೋಡಿ, ಯಪ್ಪ ಎಂಥ ಒಳ್ಳೆ ವಿದ್ಯಾರ್ಥಿ ಅಲ್ವಾ. ಅವ್ರ ಹತ್ರ ನೋಟ್ಬುಕ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಣ್ಣಲ್ಲಿ ನೀರು ಬಂದು ಅವರೇ ನೋಟ್ಬುಕ್ನ ಕೊಡಿಸ್ತಾರೆ. ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ನ ಅವರೇ ಕೊಡಿಸ್ತಾರೆ ಫ್ರೆಂಡ್ಸ್. ಇವರಿಗೆ ಯಾವುದೇ ಮೂಲ ಸೌಕರ್ಯ ಇರಲಿಲ್ಲ ಓದೋಕ್ಕೆ. SSLCಲಿ ಅವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಇವ್ರ ಹೆಸರೇನು ಗೊತ್ತಾ? ಚಂದ್ರು ಅಂತ. ಇವ್ರ ಬಗ್ಗೆ ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಮುಂದೆ ಹೇಳ್ತೀನಿ, ಆಯಿತಾ? ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೋಬೇಕು ಫ್ರೆಂಡ್ಸ್. ನಮಗೆ ಇವ್ರ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ನಾನು ನಿಮಗೆ ಇವ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮುಂದೆ ಏನು ವಿಷಯ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವರ ಅಪ್ಪ ಇವ್ರದ್ದು 10th ಮುಗಿದ್ಮೇಲೆ ತೀರೋಗ್ಬಿಡ್ತಾರೆ ಫ್ರೆಂಡ್ಸ್. ಇವರು ಮನೆ ಜವಾಬ್ದಾರಿನ ಇವರೇ ಹೊರ್ತಾರೆ. ಇವ್ರ ಅಕ್ಕನ ಜವಾಬ್ದಾರಿ ಮತ್ತು ಅವ್ರ ಮನೆ ಜವಾಬ್ದಾರಿನ. ಹಂಗಾಗಿ ಅವರು ವಿದ್ಯಾಭ್ಯಾಸನ ಅವರು ಡ್ರಾಪ್ ಮಾಡ್ತಾರೆ ಫ್ರೆಂಡ್ಸ್. ಇವರು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆ ಒಬ್ಬರು ವ್ಯಕ್ತಿ ಪರಿಚಯ ಆಗುತ್ತೆ ಫ್ರೆಂಡ್ಸ್. ಆ ವ್ಯಕ್ತಿಯಿಂದ ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಟೀ ಮಾರೋ ಅಂಗಡಿನ ಸ್ಟಾರ್ಟ್ ಮಾಡ್ತಾರೆ. 2003 ಸೆಪ್ಟೆಂಬರ್ 11ರಂದು ಆ ಅಂಗಡಿನ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಂಗಡಿಲಿ ಅವರು ಕೆಲಸನೂ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಅವ್ರಿಗೆ ಓದಬೇಕು ಅನ್ನೋ ಆಸೆ ಇರುತ್ತೆ ಫ್ರೆಂಡ್ಸ್. ಈ ಕೆಲಸದ ಮಧ್ಯೆ ಅವರಿಗೆ ಓದೋಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಅವರು ಲೇಟಾಗಿ ಫೀಸ್ ಕಟ್ಟಿ ಸ್ಕೂಲ್ಗೆ ಹೋಗ್ದೇನೆ ಬುಕ್ನ ರೆಫರ್ ಮಾಡಿ ಓದ್ತಾ ಇರ್ತಾರೆ ಫ್ರೆಂಡ್ಸ್. ಅವರು ಕೆಲಸನೂ ಮಾಡ್ತಾ ಓದ್ತಾನೂ ಇರ್ತಾರೆ ಫ್ರೆಂಡ್ಸ್. ನಮಗೆಲ್ಲ ಕೆಲಸ ಮಾಡ್ತಾ ಓದೋಕ್ಕಾಗಲ್ಲ ಕೆಲವ್ರಿಗೆ. ಹಾಗಾಗಿ ಅವ್ರು ನೋಡಿ ಫ್ರೆಂಡ್ಸ್, ಆಗಿನ ಕಾಲದಲ್ಲೇ ಕೆಲಸ ಮಾಡ್ತಾನೆ ಓದ್ತಾ ಇದ್ರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರು ಮನೇಲೇ ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಅವರಿಗೆ ಬಡತನನೇ ಅವರು ಆಯುಧನ ಮಾಡ್ಕೋತಾರೆ. ಅಂದರೆ ಇವಾಗ ನಾವು ಬಡತನ ಇರುತ್ತೆ ಅಂತ ಓದಲ್ಲ. ಅವರು ಬಡತನದಲ್ಲೇ ಅಷ್ಟು ಕಷ್ಟಪಟ್ಟು ನೋಡಿ ಹೆಂಗೆ ಓದ್ತಿದ್ದಾರೆ ಅಂತ ಫ್ರೆಂಡ್ಸ್. ಇವರು ಹಳೆ ಮನೆಯಲ್ಲಿ ಯಾವ ಸೌಕರ್ಯನೂ ಇರಲ್ಲ. ಇವರು ಕೆಲಸ ಮಾಡಿ ದುಡ್ಡನ್ನ ಗೋಡಾಕಿ ಒಂದು ಮನೇನ ಕಟ್ತಾರೆ. ಅದರಲ್ಲಿ ಎಲ್ಲ ಸೌಕರ್ಯನೂ ಇರುತ್ತೆ. ಅದೇ ಥರ ಅವರು ಡಿಗ್ರಿನ ಕರೆಸ್ಪಾಂಡೆನ್ಸಲ್ಲಿ ಪದವಿನ ಕಂಪ್ಲೀಟ್ ಮಾಡ್ಕೋತಾರೆ ಫ್ರೆಂಡ್ಸ್. ಇವರು 2008ರಲ್ಲಿ ಕೆಂಗೇರಿಗೆ ಬಂದು ನೆಲೆಸ್ತಾರೆ. ಇವರು ಜೊತೆಗೆ ಮದುವೆನೂ ಆಗಿ ಸುಖ ಜೀವನವನ್ನು ನಡೆಸ್ತಿರ್ತಾರೆ ಫ್ರೆಂಡ್ಸ್. ಮದುವೆ ವಿಷಯ ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ಅವ್ರಿಗೆ ರೈಲ್ವೆ ಟೆಂಡರ್ ಕೊಟ್ಟಿರ್ತಾರೆ, ಅದು ಮುಗ್ದೋಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಅವ್ರ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಅಂಗಡಿ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಅವರು ಬಿಸ್ನೆಸ್ ಲಾಸ್ ಆಯಿತು ಅಂತ ಕುಗ್ಗೋಗಲ್ಲ, ಬೇರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ್ರು ಎಲ್ಲದನ್ನು ಕಳ್ಕೊಂಡ್ರು ಅವ್ರ ಎದೆಗುಂದದೆ ಮನೆಯಲ್ಲೇ ಮದ್ದೂರೊಡೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ತುಂಬ ರುಚಿಯಾಗಿ ವಿಶಿಷ್ಟವಾಗಿ ಇವರು ಮದ್ದೂರೊಡೆನ ಮಾಡ್ತಾರೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಕೊರೋನಾದಲ್ಲೂ ಅವರು ಮದ್ದೂರೊಡನೆ ಮಾಡ್ತಿರ್ತಾರೆ. ಆ ಆ ಟೈಮಲ್ಲಿ ಅವ್ರಿಗಿದ್ದ ಗ್ರಾಹಕರು ಎಲ್ಲರೂ ಮದ್ದೂರೊಡನೆ ಕೊಂಡ್ಕೋತಿರ್ತಾರೆ ಫ್ರೆಂಡ್ಸ್ ಅಲ್ವಾ. ಅವರು ಎಷ್ಟು ಬಡತನದಿಂದ ಬಂದ್ರೂ ಅಷ್ಟು ಕಷ್ಟಪಟ್ಟು ಮದ್ದೂರೊಡೆನ ಮಾಡ್ತಿರ್ತಾರೆ. ಇವಾಗ ಮದ್ದೂರೊಡೆ ಎಲ್ಲ ಕಡೆನೂ ಫೇಮಸ್ ಆಗಿದೆ, ರಾಜ್ಯಾದ್ಯಂತ ಎಲ್ಲ ಕಡೆ ಫೇಮಸ್ ಆಗಿದೆ. ಮದ್ದೂರೊಡೆ ಚಂದ್ರು ಅವ್ರ ಹೆಸರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವ್ರ ಮದ್ದೂರೊಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆನೂ ಇವಾಗ ಎಲ್ಲರಿಗೂ ಮದ್ದೂರೊಡೆ ಇಷ್ಟ. ಇವ್ರು ಮದ್ದೂರೊಡೆ ಸ್ಟಾರ್ಟ್ ಮಾಡಿ ಇವಾಗ ಎಲ್ಲ ಕಡೆನೂ ಇವಾಗ ನಾವು ಎಲ್ಗಾರು ಹೋದ್ರೂ ನಾವು ಮದ್ದೂರೊಡೆನ ತೊಗೊಂಡೋಗ್ತೀವಿ ಫ್ರೆಂಡ್ಸ್. ನಿಮಗೆ ಚಂದ್ರು ಬಗ್ಗೆ ಗೊತ್ತಿರಲಿಲ್ಲ ಅನ್ಕೋತೀನಿ. ಮದ್ದೂರೊಡೆ ಸ್ಥಾಪನೆ ಮಾಡಿದವ್ರ ಹೆಸರು ಚಂದ್ರು ಅಂತ ನಮಗೆಲ್ಲ ಗೊತ್ತಿರಲಿಲ್ಲ. ಬಟ್ ನಾನು ತಿಳ್ಕೊಂಡು ನಿಮಗೆಲ್ಲರಿಗೂ ಹೇಳ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೆಳಗೆ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ನೋಟಿಫಿಕೇಷನು ನಿಮಗೆ ಬರುತ್ತೆ. ತುಂಬ ಲೇಟಾಗಿ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ನಗಿಸ್ತಾಯಿರಿ. ನಗೋದು ಯೋಗ, ನಗ್ಸೋದು ಭೋಗ, ನಗಲಿಲ್ಲ ಅಂದರೆ ರೋಗ ಬರುತ್ತೆ ಫ್ರೆಂಡ್ಸ್. ಏನಂತಂದರೆ ತುಂಬ ಲೇಟಾಗಿ ವಿಡಿಯೋಸ್ನ ಮಾಡ್ತಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಬಾಯ್ ಫ್ರೆಂಡ್ಸ್.